ಕಾನ್ಫಿಡೆಂಟ್ ಗುರು ಚಾನಲ್ಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ ಅಲ್ಲಿ ಬರುವಂತಹ ಎಲ್ಲಾ ವಿಡಿಯೋಗಳು, ಎಲ್ಲಾ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದೇ ಇರುತ್ತೆ ಅಂತ ನೀವೇ ಹೇಳ್ತಾ ಇದ್ದೀರಿ. ಹಾಗಾಗಿ ಎಲ್ಲಾ ಮಾಹಿತಿ ನಿಮಗೆ ತಪ್ಪದೇ ಸಿಗಬೇಕು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಈಗ ಇವತ್ತಿನ ಒಂದು ಮಾಹಿತಿ ನೀವು ಕೇಳಿದ್ರೆ ಬಹಳಷ್ಟು ಆಶ್ಚರ್ಯಚಕಿತರಾಗ್ಬಿಡ್ತೀರಿ. ಯಾಕಂದ್ರೆ ಈಗ ಹೇಳ್ತಿರುವಂತ ಮಾಹಿತಿ ಒಂದು ಅದ್ಭುತವಾದಂತಹ ಆವಿಷ್ಕಾರದ ಬಗ್ಗೆ, ಕೂದಲಿನ ಬೆಳವಣಿಗೆಯಲ್ಲಿ ಪೊಕ್ಕತಲೆಯ ಸಮಸ್ಯೆಯನ್ನು ಅಥವಾ ಬಾಲ್ಡ್ನೆಸ್ ಸಮಸ್ಯೆಯನ್ನು ನಿಲ್ಲಿಸುವಲ್ಲಿ ಇರುವಂತದ್ದು ಅದ್ಭುತವಾದಂತಹ ಆವಿಷ್ಕಾರ ನಡೀತಾ ಇದೆ. ಆದ್ರೆ ಸಂಪೂರ್ಣವಾಗಿ ಯಶಸ್ಸಾಯ್ತು ಅಂತ ಏನು ಇನ್ನೂ ಪ್ರೂವ್ ಆಗಿಲ್ಲ. ಅಂತ ಒಂದು ಆವಿಷ್ಕಾರ. ಇದರ ಸ್ಪೆಷಾಲಿಟಿ ಹೇಳಿದ್ರೆ ಆದಷ್ಟು ಬೇಗ ಇದು ಆಗ್ಲಪ್ಪ ದೇವರೇ ಅಂತಂದೇಳಿ ನೀವೇ ದೇವರ ಹತ್ರ ಬೇಡ್ಕೊಳಕ್ ಶುರು ಮಾಡ್ಬಿಡ್ತೀರಿ. ಕೇವಲ 48 ಗಂಟೆಗಳಲ್ಲಿ ಹೊಸ ಕೂದಲನ್ನು ಹುಟ್ಟಿಸೋ ಅಂತ ಶಕ್ತಿ ಇದರಲ್ಲಿದೆ ಅನ್ನುವಂತ ಒಂದು ಹೆಗ್ಗಳಿಕೆಯೊಂದಿಗೆ ವಿಜ್ಞಾನದ ಅಂದ್ರೆ ನಮ್ಮ ಕೂದಲಿನ ಸಮಸ್ಯೆಯನ್ನು ಎದುರಿಸೋದಕ್ಕೆ ಆದಷ್ಟು ಬೇಗನೆ ಬರಬಹುದಾದಂತಹ ಒಂದು ಔಷಧಿ. ಈ ಔಷಧಿಗೆ ಏನ್ ಹೆಸರು, ಇದರ ಬಗ್ಗೆ ಯಾರು ರಿಸರ್ಚ್ ಮಾಡಿದ್ರು, ಇದ್ರ ಬಗ್ಗೆ ಅವ್ರೇನ್ ಹೇಳ್ತಾರೆ ಅನ್ನೋ ಒಂದು ಮಾಹಿತಿಯನ್ನು ನಿಮ್ಮ ಹತ್ರ ತಂದಿಡುವಂತ ಒಂದು ಚಿಕ್ಕ ಪ್ರಯತ್ನ. ಇದ್ರ ಬಗ್ಗೆ ನಾನು ಸಹ ಬೇರೆ ವಿಡಿಯೋದಲ್ಲಿ ನೋಡಿದ್ದೀನಿ. ಆಮೇಲೆ ಅವರು ಯಾವ ಜರ್ನಲ್ ನಲ್ಲಿ ಈ ಮಾಹಿತಿಯನ್ನ ಬರೆದ್ರು ಆ ವಿಜ್ಞಾನಿಗಳು, ಅದರನ್ನು ಸ್ವಲ್ಪ ಇಂಗ್ಲಿಷ್ ನಲ್ಲಿ ಇದ್ದದ್ದನ್ನ ಸ್ವಲ್ಪ ಅಧ್ಯಯನ ಮಾಡಿದೆ. ಅದೆಲ್ಲದರ ಆಧಾರದ ಮೇಲೆ ನಿಮಗೆ ಸರಳವಾಗಿ ಈಗ ಆ ಔಷಧಿ ಬಗ್ಗೆ 48 ಗಂಟೆಗಳಲ್ಲಿ ಕೂದಲಿನ ಸಮಸ್ಯೆಯನ್ನು ನಿವಾರಿಸುವಂತ, ಅಂದ್ರೆ ಕೂದಲನ್ನು ಮತ್ತೆ ಹುಟ್ಟಿಸುವಂತ ಅದ್ಭುತವಾದಂತ ಔಷಧಿ. ಅದರ ಹೆಸರು ವೇ 316606. ವೇ 316606 WAY 316606. ಈ ಔಷಧಿ ಇದನ್ನ ಯಾರು ಕಂಡುಹಿಡಿದ್ರು ಅಂದ್ರೆ ಅವರ ಹೆಸರು ಡಾಕ್ಟರ್ ನೇಥನ್ ಹಾಕ್ಶಾ. ಡಾಕ್ಟರ್ ನೇಥನ್ ಹಾಕ್ಶಾ ಅನ್ನೋರು 8ನೇ ತಾರೀಕು 2018 ಇಸ್ವಿ ಮ್ಯಾಂಚೆಸ್ಟರ್ ಅನ್ನುವಂತ ಯೂನಿವರ್ಸಿಟಿಯಲ್ಲಿ ಕ್ರಾಸ್ ಬಯಾಲಜಿ ಅನ್ನೋಂತ ಒಂದು ಜರ್ನಲ್, ನಾವು ಮ್ಯಾಗಝಿನ್ ಅವು ಅಂತೀವಲ್ಲ ಆ ರೀತಿ ಒಂದು ಜರ್ನಲ್ ನಲ್ಲಿ ಒಂದು ಆರ್ಟಿಕಲ್ ಬರೆದ್ರು. ಆ ಆರ್ಟಿಕಲ್ ಇಡೀ ಪ್ರಪಂಚದಲ್ಲೇ ಸಂಚಲನವನ್ನ ಸೃಷ್ಟಿ ಮಾಡ್ಬಿಡ್ತು. ಕೂದಲಿನ ಸಮಸ್ಯೆ ಎದುರಿಸೋರಿಗೆ ಹೊಸ ಒಂದು ಆಸೆ ಆಕಾಂಕ್ಷೆಗಳನ್ನೆಲ್ಲ ಶುರು ಮಾಡ್ತು. ಇಲ್ಲಿವರೆಗೂ ಇರೋದು ಮುಖ್ಯವಾಗಿ ಅಪ್ರೂವ್ ಆಗಿರೋದು, ಅಂಗೀಕೃತವಾಗಿರುವಂತಹ ಟ್ರೀಟ್ಮೆಂಟ್ ಅಂದ್ರೆ ಔಷಧಿಗಳಂದ್ರೆ ಮಿನಾಕ್ಸಿಡಿಲ್, ಫಿನಾಸ್ಟೆರಾಯ್ಡ್. ಫಿನಾಸ್ಟೆರಾಯ್ಡ್ ಹೆಣ್ಮಕ್ಳಿಗೆ ಬಳಸಕ್ಕಾಗಲ್ಲ, ಮಿನಾಕ್ಸಿಡಿಲ್ ಹೆಣ್ಮಕ್ಳು ಗಂಡ್ಮಕ್ಳು ಬಳಸಬಹುದು ಅಂತಾರೆ. ಆದ್ರೆ ಅದರಲ್ಲೂ ಸಹ ಸೈಡ್ ಎಫೆಕ್ಟ್ಸ್ ಇದಾವೆ ಅಂತೆಲ್ಲ ಹೇಳ್ತಾರೆ. ಹಾಗಾಗಿ ಸೈಡ್ ಎಫೆಕ್ಟೇ ಇಲ್ಲದಂತೆ ಆದಷ್ಟು ಶೀಘ್ರವಾಗಿ ಕೂದಲನ್ನ ಬೆಳವಣಿಗೆ ಮಾಡೋಕೆ ಸಾಧ್ಯತೆ ಇರುವಂತಹ ಒಂದು ಅದ್ಭುತವಾದಂತಹ ಔಷಧಿಯನ್ನ ಕಂಡುಹಿಡಿದಿದ್ದಾರೆ. ಅದರ ಹೆಸರು WAY ವೇ 316606. ಅದ್ರ ಬಗ್ಗೆ ಕ್ರಾಸ್ ಬಯಾಲಜಿ ಅನ್ನುವಂತ ಒಂದು ಜರ್ನಲ್ ಅಲ್ಲಿ ಅವರು ಬರೆದಿದ್ದಾರೆ ಮಾಹಿತಿಯನ್ನ. ಜೊತೆಗೆ ಸನ್ ಟ್ಯಾಬ್ಲಾಯ್ಡ್ ಅನ್ನೋಂಥ ಅಂಕಣದಲ್ಲೂ ಸಹ ಅವರು ಹೇಳ್ಕೊಂಡಿರೋದು ಏನಂದ್ರೆ, ನಿಮ್ಗೆ ಗೊತ್ತು, ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ, ಹಿಂದಿರುವಂತ ಕೂದಲನ್ನು ತಗೊಳ್ತಾರೆ, ಅದನ್ನ ಮುಂದೆಗಡೆ ನಾಟಿ ಮಾಡ್ತಾರೆ. ಹಿಂದಿಂದ ತೆಗೆದಂತ ಡೋನರ್ ಏರಿಯಾದ ದಾನಿ ಪ್ರದೇಶದ ಕೂದಲನ್ನು ತೆಗೆದುಕೊಂಡು 40 ಜನರ ಕೂದಲು ತೆಗೆದುಕೊಂಡು ಈ ಔಷಧಿ ಹೇಳಿದ್ನಲ್ಲ, ಯಾವುದು ವೇ 316606, ಈ ಔಷಧಿಯಲ್ಲಿ ಅದನ್ನು ಟ್ರೀಟ್ ಮಾಡಿದಾಗ, ಅದರಲ್ಲಿ ಹಾಕಿ ಇಟ್ಟಾಗ ಕೇವಲ 48 ಗಂಟೆಗಳಲ್ಲಿ ಸಕ್ಸಸ್ಫುಲ್ ಆಗಿ, ಅಂದ್ರೆ ಕೇವಲ 2 ದಿನಗಳಲ್ಲಿ ಕೂದಲಿನ ಬೆಳವಣಿಗೆ ಶುರುವಾಗ್ಬಿಡ್ತು. ಇದು ಆ ವಿಜ್ಞಾನಿ ಹೇಳ್ಕೊಂಡಿರುವಂತ ಒಂದು ಪ್ರಮುಖವಾದಂತ ಅಂಶ. ಆದ್ರೆ ಈ ಔಷಧಿಯನ್ನು ಅವ್ರು ಯಾವ ರೀತಿ ಕಂಡುಹಿಡಿದ್ರು, ಅವ್ರಿಗೆ ಯಾವ ರೀತಿ ಐಡಿಯಾ ಬಂತು ಅಂದ್ರೆ, ಯಾರಿಗೆ, ಡಾಕ್ಟರ್ ನೇಥನ್ ಹಾಕ್ಶಾ, ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಅವರು. ಅವ್ರಿಗೆ ಇದಕ್ಕೆ ಯಾವ ರೀತಿ ಸ್ಫೂರ್ತಿ ಬಂತು ಅಂದ್ರೆ, ಈಗ ನೋಡ್ರಿ, ಕಿಡ್ನಿ, ಮೂತ್ರ ಪಿಂಡಗಳು ಅವನ್ನ ಅಥವಾ ಬೇರೆ ಬೇರೆ ದೇಹದ ಭಾಗಗಳನ್ನ ಕಸಿ ಮಾಡ್ತಾರೆ. ಆ ರೀತಿ
ಟ್ರಾನ್ಸ್ಪ್ಲಾಂಟ್ ಅಥವಾ ಕಸಿ ಮಾಡಿದಾಗ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಅದನ್ನು ಒಪ್ಕೊಳಕ್ ಬಿಡಲ್ಲ, ಅದರಿಂದ ನಮಗೆ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ. ಅದೆಲ್ಲ ಟ್ರಾನ್ಸ್ಪ್ಲಾಂಟೇಶನ್ ಫೇಲ್ ಆಗೋ ಸಾಧ್ಯತೆ ಇರುತ್ತೆ. ಆ ರೀತಿ ಫೇಲ್ ಆಗೋ ಸಾಧ್ಯತೆ ಇದ್ದಾಗ ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಕಡಿಮೆ ಮಾಡೋದಕ್ಕೆ, ಅಂದ್ರೆ ಇಮ್ಯೂನ್ ಸಿಸ್ಟಮ್ ಅನ್ನ ಕಡಿಮೆ ಮಾಡೋದಕ್ಕೆ ಒಂದಿಷ್ಟು ಔಷಧಿಗಳನ್ನು ಕೊಡ್ತಾರೆ. ಅದರ ಕೊಡುವಂತ ಔಷಧಿ ಹೆಸರು ಸೈಕ್ಲೋಸ್ಪೋರಿನ್ ಎ. ಸೈಕ್ಲೋಸ್ಪೋರಿನ್ ಎ ಅನ್ನುವಂತ ಒಂದು ಔಷಧಿ ಕೊಡ್ತಾ ಇದ್ರು. ಆ ಔಷಧಿ ಕೊಟ್ಟಾಗ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಅಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ನಮಗೆ ಹಾಕಿರುವಂತಹ ಅಂಗಾಂಗಗಳು ಬೇಗ ಸೆಟ್ ಆಗ್ತವೆ ಅಂತ ಕೊಡ್ತಿದ್ರು. ಈ ಸೈಕ್ಲೋಸ್ಪೋರಿನ್ ಅನ್ನುವಂತ ಎ ಅನ್ನುವಂತ ಒಂದು ಔಷಧಿಯನ್ನು ಕೊಟ್ಟಾಗ ಇದ್ರ ಸೈಡ್ ಎಫೆಕ್ಟ್ ಏನಂದ್ರೆ, ಈ ಔಷಧಿ ತಗೊಂಡಂತವರಿಗೆ ಬಹಳಷ್ಟು ಶೀಘ್ರವಾಗಿ ಕೂದಲಿನ ಬೆಳವಣಿಗೆ ಆಗೋಕೆ ಶುರುವಾಗ್ಬಿಡ್ತಿತ್ತು. ಇದನ್ನ ಅಬ್ಸರ್ವ್ ಮಾಡಿದಂತ ನೇತನ್ ಹಾಕ್ಷಾ ಅನ್ನುವಂತ ಡಾಕ್ಟರು ಅಥವಾ ವಿಜ್ಞಾನಿಗಳು, ಸೈಡ್ ಎಫೆಕ್ಟ್ ಇದರಲ್ಲಿ ಬಹಳ ಇದೆ, ಸೈಕ್ಲೋಸ್ಪೋರಿನ್ ಎ ಅನ್ನುವಂಥದ್ದು ಕೂದಲನ್ನೇನೋ ಬೆಳೆಸುತ್ತೆ, ಹಾಗಾಗಿ ಸೈಡ್ ಎಫೆಕ್ಟ್ ಇಲ್ಲದೆ ಇರೋ ಹಾಗೆ ಒಳ್ಳೆ ರಿಸಲ್ಟ್ ಅನ್ನ ಕೊಡುವಂತ ಔಷಧಿ ಯಾವುದು ಅಂತ ಹುಡುಕೋಕೆ ಶುರು ಮಾಡಿದ್ರು. ಆಗ ಅವರು ಹುಡುಕಿದಾಗ ಅವರಿಗೆ ಗೊತ್ತಾಗಿದ್ದೇನೆಂದ್ರೆ, ನಮ್ಮ ದೇಹದಲ್ಲಿ ಕೂದಲಿನ ಬೆಳವಣಿಗೆ ಆಗಿರಲಿ, ಪ್ರೋಟೀನ್ ಸಂಬಂಧಪಟ್ಟಂತ ಆಕ್ಟಿವಿಟಿಯನ್ನ ಕಂಟ್ರೋಲ್ ಮಾಡುವಂಥದ್ದು SFRP1 ಅನ್ನುವಂಥ ಒಂದು ಪ್ರೋಟೀನ್. ಈ ಪ್ರೋಟೀನ್ ಅನ್ನ ನಮ್ಮ ಕೂದಲಿನ ಬೆಳವಣಿಗೆಗೆ ಪೂರಕ ಆಗೋ ರೀತಿಯಲ್ಲಿ ಅದನ್ನ ಕಂಟ್ರೋಲ್ ಮಾಡಿ, ಅದನ್ನ ನಮ್ಮ ಕೂದಲಿನ ಬೆಳವಣಿಗೆಗೆ ಒಳ್ಳೇದಾಗೋ ರೀತಿಯಾಗಿ ತಿರುಗಿಸೋದಕ್ಕೆ ಔಷಧಿ ಯಾವುದು 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 ಅಂತ ಹುಡುಕ್ತಾ ಇದ್ದಾಗ ಅವರಿಗೆ ಕೊನೆಗೆ ಸಿಕ್ಕಂತ ಉತ್ತರ ಅಥವಾ ಔಷಧಿ ಓಸ್ಟಿಯೋಪೊರೋಸಿಸ್ ಅನ್ನುವಂತಹ ಮೆಡಿಸಿನ್ ನಲ್ಲಿ ಇದ್ದಂತಹ WE316606. ಇದ್ಯಾವುದೋ ಕಾರ್ ನಂಬರ್ ಕಾಣುತ್ತೆ, ಮತ್ತೆ ಕನ್ಫ್ಯೂಸ್ ಆಗ್ಬೇಡ್ರಿ. WE316606 ಅನ್ನುವಂಥ ಔಷಧಿ. ಈ ಔಷಧಿ ಅದ್ಭುತವಾಗಿ ಕೇವಲ 2 ದಿನಗಳಲ್ಲಿ ಹೊಸ ಕೂದಲನ್ನು ಬೆಳೆಸುವಂತ ಶಕ್ತಿ ಇದೆ ಅಂತ ಡಾಕ್ಟರ್ ಹೇಳ್ಕೊಂತಿದ್ದಾರೆ, ವಿಜ್ಞಾನಿಗಳು ಹೇಳ್ಕೊಳ್ತಾ ಇದ್ದಾರೆ. ಹಾಗಾಗಿ ಇದು ಏನಾದರೂ ಸಕ್ಸಸ್ಫುಲ್ ಆಯ್ತು ಅಂದ್ರೆ 2 ದಿನಗಳಲ್ಲಿ ವಯಸ್ಸಾಗಿ ಉದುರಬೇಕಾಗಿದ್ದಂಥ ಕೂದಲನ್ನು ಮತ್ತೆ ಸ್ಟ್ರಾಂಗ್ ಮಾಡಿ ಬೆಳೆಸೋದಾಗಿರ್ಲಿ, ಅಥವಾ ಬಹಳ ವೀಕ್ ಆಗಿರೋ ಕೂದಲನ್ನ ಮತ್ತೆ ಸ್ಟ್ರಾಂಗ್ ಮಾಡೋದಾಗಿರ್ಲಿ, ಹಾಗೆ ಮಾಡಿ ನಮ್ಮ ತಲೆಯಲ್ಲಿ ಬಹಳ 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 ಕೂದಲು ಇಲ್ಲ ಅಂತ ಅನ್ಕೊಳ್ಳೋಂಥ ಸ್ಥಿತಿಯಲ್ಲಿ ಇರುವಂತ ಫುಲ್ ವೀಕ್ ಆಗಿರೋ ಕೂದಲನ್ನೆಲ್ಲ ಮತ್ತೆ ಸ್ಟ್ರಾಂಗ್ ಮಾಡಿ ಮತ್ತೆ ತಲೆಯಲ್ಲಿ ಹೊಸ ಒಂದು ಕೂದಲಿನ ಬೆಳೆಯನ್ನೇ ಬೆಳೆಸುವಂತ ಅದ್ಭುತವಾದ ಶಕ್ತಿ ಇದೆ ಅಂತ ಈ ಡಾಕ್ಟರ್ ಹೇಳ್ತಾ ಇದ್ದಾರೆ. ಜೊತೆಗೆ ಇದು ಯಾವ ರೀತಿ ವರ್ಕ್ ಮಾಡುತ್ತೆ ಅಂದ್ರೆ, ನಮ್ಮ ಕೂದಲಿನ ಭಾಗವನ್ನು ಅಂದ್ರೆ ಬೇರ್ ಬಿಟ್ಟು ಮುಂದಿನ ಭಾಗ ಇರುತ್ತಲ್ಲ ಅದನ್ನೆಲ್ಲದನ್ನು ಸಹ ಸ್ಟ್ರಾಂಗ್ ಮಾಡುತ್ತೆ. ಜೊತೆಗೆ ಕೂದಲಿಗೆ ಕೆರಾಟಿನ್ ಬೇಕು ಅಂತ ಹೇಳ್ತಾರಲ್ಲ, ಕೆರಾಟಿನ್ ಪ್ರೋಟೀನ್ ಕೂದಲು ಬೆಳವಣಿಗೆಗೆ ಬೇಕಾದಂಥದ್ದು ಅದನ್ನು ಸಹ ಕೊಡುತ್ತೆ. ಜೊತೆಗೆ ವಯಸ್ಸಾಗ್ತಿರುವಂತ ಕೂದಲಿಗೆ ಮತ್ತೆ ನವಶಕ್ತಿಯನ್ನು ತುಂಬುತ್ತೆ. ಜೊತೆಗೆ ಕೂದಲುಗಳು ಬಹಳ ಬೇಗ ಸಾಯದೇ ಇರೋ ಹಾಗೆ ರೀತಿ ನೋಡಿಕೊಂಡು ಬಹಳ ದಿನ ಬಾಳಿಕೆ ಬರೋ ಹಾಗೆ ನೋಡ್ಕೊಳ್ಳುತ್ತೆ. ಆದರೆ ಈ ಸ್ಟಡಿ ನಿಜವಾಗ್ಲೂ ಸಕ್ಸಸ್ಫುಲ್ ಆಗಿ ಬಂದ್ರೆ ನಿಮ್ಮಷ್ಟು ಸಂತೋಷ ಪಡೋರು ಯಾರು ಇಲ್ಲ. ಆದರೆ ಇದು ಆ ಡಾಕ್ಟರ್ ಏನೇ ಹೇಳಿ, ಆ ವಿಜ್ಞಾನಿಗಳು ಏನೇ ಹೇಳಿ, ಇದು ಆಟ ಆಡ್ತಿರೋದು ನಮ್ಮ ರೋಗ ನಿರೋಧಕ ಶಕ್ತಿಯ ಜೊತೆ. ಹಾಗಾಗಿ ಸೈಡ್ ಎಫೆಕ್ಟ್ ಏನಾದರೂ ಆಗೋ ಸಾಧ್ಯತೆ ಇರ್ಬೋದು ಅಂತ ಹೇಳಿ ಇನ್ನೂ ಅದರ ಬಗ್ಗೆ ಅಧ್ಯಯನಗಳನ್ನು ಮಾಡ್ತಾ ಇದ್ದಾರೆ. ಇದು ಏನಾದರೂ ಸಕ್ಸಸ್ ಆದರೆ ಆದಷ್ಟು ಶೀಘ್ರದಲ್ಲಿ ಮಿನಾಕ್ಸಿಡಿಲ್ ಮತ್ತು ಫಿನಾಕ್ಸ್ಟೆರಾಯ್ಡ್ ನಂತರ ಬಹಳ ಶೀಘ್ರದಲ್ಲಿ ಸೈಡ್ ಎಫೆಕ್ಟ್ ಇಲ್ಲದೆ ಇರೋ ರೀತಿಯಲ್ಲಿ ಮಾರ್ಕೆಟಿಗೆ ಬರ್ಬೋದು. ನೀವು ಸಹ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ರಿ. ಇಂಥ ಒಳ್ಳೆಯ ಸೈಡ್ ಎಫೆಕ್ಟ್ ಇಲ್ಲದೆ ಇರುವಂತಹ ಅದ್ಭುತವಾಗಿ ಕೆಲವೇ ದಿನಗಳಲ್ಲಿ ರಿಸಲ್ಟ್ ಕೊಡೋದಿತ್ತಂದ್ರೆ ಬೇರೆ ಯಾವುದೇ ಸಿಸ್ಟಮ್ ಬೇಕಾಗೋದೇ ಇಲ್ಲ. ಅಂತ ಒಂದು ಔಷಧಿ ಬರಲಿ ಅಂತ ನಾನು ಆಶಿಸ್ತಾ ಇದ್ದೀನಿ. ಇದೆ ಅಂತಂದಲ್ಲ, ಯಾವುದೇ ಆಗಿರಲಿ ಒಳ್ಳೆ ಸಿಸ್ಟಮ್. ಇಂಥ ಅನೇಕ ಮಾಹಿತಿಗಳ ಬಗ್ಗೆ, ಮುಂದೆ ಬರುವಂತ ಆವಿಷ್ಕಾರಗಳ ಬಗ್ಗೆ ನಾವು ಹೆಚ್ಚಿನ ಮಾಹಿತಿ ಬೇಕಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಟಚ್ ಮಾಡಿ. ಮತ್ತೊಮ್ಮೆ ಹೇಳ್ತೀನಿ, ಇದು ಇನ್ನೂ ಮಾರ್ಕೆಟ್ಗೆ ಬಂದಿಲ್ಲ, ಇನ್ನೂ ಅಪ್ರೂವ್ ಆಗಿಲ್ಲ. ಈಗ ನಾನು ಈಗಾಗಲೇ ಹೇಳಿದಂತೆ ಎಷ್ಟನೇ ತಾರೀಕು ನಾನು ಹೇಳಿದ್ದು, ಮೇ 8ನೇ ತಾರೀಕು 2018. ಇನ್ನು 1 ವರ್ಷನೂ ಆಗಿಲ್ಲ, ಅಷ್ಟು ಕಡಿಮೆ ಸಮಯದಲ್ಲಿನೂ ಇದು ಈಗ ಅವ್ರ ರಿಸರ್ಚ್ ಅನ್ನ ಒಂದು ಆರ್ಟಿಕಲ್ ಅಲ್ಲಿ ಬರೆದಿದ್ದಾರೆ. ಅದಿನ್ನೂ ಅಪ್ರೂವ್ ಆಗಿ
1 ವರ್ಷ 2 ವರ್ಷ 3 ವರ್ಷದಲ್ಲಿ ಬರ್ಬೋದು. ಬರಲಿ ಅಂತ ನಾನು ಕಾಯ್ತಾ ಇದ್ದೀನಿ, ನೀವು ಕಾಯ್ತಾ ಇದ್ದೀರಿ ಅಂತ ಅನ್ಕೊಂಡಿದ್ದೀನಿ. ಅಲ್ಲಿವರೆಗೂ ಇರೋ ಮತ್ತು ಆರೋಗ್ಯವನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಒಳ್ಳೇದಾಗ್ಲಿ. ಧನ್ಯವಾದಗಳು.